हेलो स्नेहितरे वेलकम बैक टू मೈ ಚಾನೆಲ್ ಶೋಭಾ ಗಾರ್ಡನಿಂಗ್। ಸ್ನೇಹಿತರೆ ಬಾಲ್ಸಮ್ ಕಟ್ಟಿಂಗ್ಸ್ ಹೇಗೆ ಇಡೋದು ನೋಡೋಣ ಸ್ನೇಹಿತರೆ। ಇಲ್ಲಿ ನೋಡಿ ಬಾಲ್ಸಮ್ ಪ್ಲಾಂಟ್ ಬಂದ್ಬಿಟ್ಟು ಇದು ಸೀಡ್ಸ್ನಿಂದನೂ ಬರುತ್ತೆ, ಇದು ಹೇಗಂದರೆ ಇದು ನನ್ನ ಕಟ್ಟಿಂಗ್ಸು ನಮ್ಮ ಫ್ರೆಂಡ್ ಒಬ್ಬರು ಕೊಟ್ಟರು ಕಟ್ಟಿಂಗ್ಸ್। ಇಲ್ಲಿ ನೋಡಿ ಇದರಲ್ಲಿ 3 ಕಲರ್ 4 ಕಲರ್ ಹೂವು ಬರುತ್ತೆ ಸ್ನೇಹಿತರೆ, ಅಷ್ಟು ಚೆನ್ನಾಗಿರುತ್ತೆ ಇದು ಹೂವು। ಇದರಲ್ಲೇ ಸೀಡ್ಸ್ ಬರುತ್ತೆ। ಇವಾಗ ನೋಡಿ ಇದು ಕಟ್ಟಿಂಗು ಎಷ್ಟು ಚಿಕ್ಕ ಚಿಕ್ಕ ಪಾಟಲ್ಲೇ ಇಟ್ಕೊಂಡು ಈ ಥರ ಕಟ್ಟಿಂಗ್ ಸಿಕ್ಕಿದ ತಕ್ಷಣ ನೀವು ಏನು ಮಾಡಿ, ಯಾರಾದರೂ ಕಟ್ಟಿಂಗ್ ಕೊಟ್ಟರೆ ಅದು ತಕ್ಷಣ ಏನು ಮಾಡಿ ಒಂದಿಸಿ ಹಿಡಿದು ಏನು ಮಾಡಿ ನೀರಲ್ಲಿ ಹಾಕಿರ್ತೀರಿ, ಪಾಟ್ಲಲ್ಲಿ ನೀರು ಹಾಕಿಬಿಟ್ಟು ನೀವು ಯಾವಾಗ ಫ್ರೀಯಾಗಿರ್ತೀರೋ ಆವಾಗ ಮಣ್ಣು ರೆಡಿ ಮಾಡಿಕೊಂಡು ಆಮೇಲೆ ನೀವು ಹಾಕ್ಕೊಂಡು, ಯಾಕಂದರೆ ತಗೊಂಡು ನೀವು ಹಾಗೆ ಇಟ್ಬಿಟ್ರೆ ಇದು ಅಷ್ಟೇ ಮಾರನೇ ದಿನ ನಿಮ್ಗೆ ಯೂಸ್ ಆಗಲ್ಲ, ಸತ್ತೋಗುತ್ತೆ ನೋಡಿ। ಇವಾಗ ನಾನು ತಗೊಂಡ್ಬಂದು ನೀರಲ್ಲಿ ಸ್ವಲ್ಪ ಹಾಕಿಬಿಟ್ಟು ಇವಾಗ ಇಂಪೋರ್ಟ್ ಮಾಡ್ತೀನಿ। ಇದು ನೋಡಿ ಅಷ್ಟು ಖುಷಿಯಾಗಿ ಬರುತ್ತೆ, ಇದು ಬಂದ್ಬಿಟ್ಟು ಯಾವಾಗಲೂ ಹೂವು ಬಿಡ್ತಾನೆ ಇರುತ್ತೆ। ಅಟ್ಲೀಸ್ಟ್ ಇದು ಸೀಸನ್ ಮುಗಿದ್ರೂ ಏನು ಮಾಡಿ ನೀವು ಮುಗಿದ ಮೇಲೆ ಇದರಲ್ಲೇ ಅದೇ ಬೀಜ ಬರುತ್ತೆ, ಬೀಜ ಬಂದಮೇಲೆ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ। ಅದು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಬರೋ ವರ್ಷಕ್ಕೆ ನಿಮ್ಗೆ ಯೂಸ್ ಆಗುತ್ತೆ ನೋಡಿ। ರೀಪಾಟಿಂಗ್ ಮಾಡೋದು ನೋಡಿ, ನಾನು ಮಣ್ಣು ಹಾಕ್ಕೊಂಡಿದ್ದೀನಿ ಎಲ್ಲದರಲ್ಲೂ, ಇದೆಲ್ಲ ಮಿಕ್ಸಿಂಗ್ ಮಣ್ಣು, ಇದರಲ್ಲೇ ಎಲ್ಲ ಮಿಕ್ಸ್ ಆಗಿದೆ। ನಾನು ಮೊದಲೇ ಹೇಳ್ದಂಗೆ ಮಣ್ಣಿನ ವೀಡಿಯೋ ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ। ಮಿಕ್ಸ್ ಮಾಡಿ ನೀವು ನರ್ಸರಿಗೆ ಹೋದರೆ 180 ರೂಪಾಯಿ ಮಣ್ಣು ಮಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ, ಅದರಲ್ಲೇ ಗೊಬ್ಬರ ಆಮೇಲೆ ಕೊಕ್ಕೋ ಪಿಟ್ಟು ಗಾರ್ಡನ್ ಸೈಲು ಈ ಥರ ಎಲ್ಲ ಮಿಕ್ಸ್ ಮಾಡಿ ಬರುತ್ತೆ ಅದರಲ್ಲೇ। ಈ ಥರ ಓಟ್ ಮಾಡಿ ಚೆನ್ನಾಗಿರುತ್ತೆ ಕಲರು, ಯಾವ ಕಲರ್ ಅಂತ ಗೊತ್ತಿಲ್ಲ, ಬಂದಮೇಲೆ ನಾನು ತೋರಿಸ್ತೀನಿ। ಇದರಲ್ಲಿ ತುಂಬ ಕಲರ್ಗಳು ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಹೂವು ನೋಡೋಕ್ಕೆ। ನನ್ನ ತಮ್ಮ ಮಕ್ಕಳು ವಿಡಿಯೋ ಮಾಡ್ತಾರೆ ಸ್ನೇಹಿತರೆ, ಯಾಕಂದರೆ ಕೂಗಿರ್ತಾರೆ, ತಮ್ಮನ ಮಗಳೇ ನಮ್ಗೆ ಸ್ವಲ್ಪ ಮಾಡಿಕೊಡ್ತಾರೆ, ಆಮೇಲೆ ವಿಡಿಯೋ ಹಾಕೋದು ಎಲ್ಲ ಅವಳೇನೆ ನೋಡಿ ಸ್ನೇಹಿತರೆ। ಹಿಂಗಿಡಿ ನೋಡಿ, ಹಿಂಗೆ ಇಟ್ಬಿಟ್ಟು ಸ್ವಲ್ಪ ನೆರಳಲ್ಲಿ ಇಡಬೇಕು ನೀವು, ಇಟ್ಟಿದ ತಕ್ಷಣ ಬಿಸಿಲಲ್ಲಿ ಇಡಬಾರ್ದು। ಈ ಹೂವಿನ ಗಿಡಗಳಿಗೆ ಬಿಸಿಲು ಬೇಕು, ಈ ಗಿಡಗೆಲ್ಲ ಒಂದು 5-6 ಅವರ್ ಬಿಸಿಲು ಬೇಕು। ಆದರೆ ಇದು ಬೀಜ ಹಾಕಿದ್ರೆ ಮಾತ್ರ ಸಾಸಿವೆ ಕಾಳಷ್ಟು ಇರುತ್ತೆ, ಸಾಸಿವೆ ನೋಡಿದ್ದೀರಾ ಆ ಥರ ಇರುತ್ತೆ ಇದ್ರದ್ದು ಬೀಜ। ಉದುರಿಸಿದ್ರೆ ಸಾಕು ಹಂಗೆ ಬಂದ್ಬಿಡುತ್ತೆ, ಫುಲ್ಲು ಎಲ್ಲ ಹಂಗೆ ಹರಡ್ಕೊಂಡು ಆ ಥರ ಬರುತ್ತೆ ಇದು। ಸಾಸಿವೆ ಹಾಕಿದ್ರೆ ಹೆಂಗೆ ಬರುತ್ತೆ ಈಗ ಗಿಡ ಮೊಳಕೆ, ಆ ಥರ ಬರುತ್ತೆ ಇದು। ಈ ಥರ ನೀವು ಗ್ರೋ ಬ್ಯಾಗಲ್ಲಿ ಕೂಡ ಬೆಳೆಸ್ಕೊಳ್ಬೋದು ಸ್ನೇಹಿತರೆ। ಈ ಥರ ನೀವು ಇದ್ರದ್ದು ಬೀಜ ಆನ್ಲೈನಲ್ಲೂ ಸಿಗುತ್ತೆ, ಇಲ್ಲಾಂದರೆ ನೀವು ಗಿಡ ತಂದಮೇಲೆ ಅದರಲ್ಲೂ ಬೀಜ ನೀವು ಕಲೆಕ್ಟ್ ಮಾಡಿ ಇಟ್ಕೊಬೋದು, ಗ್ರೋ ಬ್ಯಾಗಲ್ಲಿ ಮಾಡಿಕೊಂಡು ನೀವು ಸೇಲ್ ಕೂಡ ಮಾಡ್ಬೋದು, ಯಾರಿಗಾದ್ರು 40-30 ರೂಪೀಸು ಆ ಥರ ಸೇಲ್ ಕೂಡ ಮಾಡ್ಬೋದು ನೋಡಿ। ಎಷ್ಟು ಕಟ್ಟಿಂಗ್ ಆಯಿತು ನೋಡ್ರಾ, ಈ ಥರ ಇಟ್ಟು ನೀವು ಬಿಟ್ಬಿಡಿ, 1 ತಿಂಗಳು ಆದಮೇಲೆ ನೀವೇನು ಮಾಡಿ ದೊಡ್ಡ ಪಾಟ್ ಶಿಫ್ಟ್ ಮಾಡ್ಕೊಳ್ಳಿ। ದೊಡ್ಡ ಪಾಟ್ ಆದರೆ ನೋಡಿ ತೋರಿಸ್ತೀನಿ ನೋಡಿ, ಈ ಥರ ನೋಡಿ, ಈ ಥರ ಪಾಟಲ್ಲಿ ಹಾಕ್ಕೊಂಡ್ರೆ ನಿಮಗೆ ಅದು ಖುಷಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ। ಸ್ವಲ್ಪ ಅಗಲ ಬೇಕು ಇದಕ್ಕೆ ಪಾಟ್, ಒಂದು 7-8 ಇಂಚು ಪಾಟ್ ನೋಡಿ ಸ್ನೇಹಿತರೆ। ನೋಡಿ ಇದು ಚಿಕ್ಕದಾಗಿದೆ, ಈ ಥರ ಇಟ್ಕೊಳ್ಳಿ ಚಿಕ್ಕ ಪಾಟ್। ನೀರು ಹಾಕ್ಬಿಟ್ಟು ಬಿಟ್ಬಿಡಿ ಅಷ್ಟೇ। ನೀವು ನರ್ಸರಿಯಿಂದ ಪಾಟ್ ಇವಾಗ ಗಿಡಗಳು ತೊಗೊಂಬರ್ತೀರಲ್ಲ, ಗಿಡಗಳು ತೊಗೊಂಬಂದ್ರೆ ಏನು ಮಾಡಿ, ನೀವು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತೀರಾ, ಆವಾಗ ಚಿಕ್ಕ ಪಾಟ್ಗಳು ಇದೆಲ್ಲ ನಾನು ಆ ಥರ ಕಲೆಕ್ಟ್ ಮಾಡಿದ್ದೆ, ಇನ್ನೂ ಇದೆ ಅದರ ನಾನು ಫುಲ್ಲು ಬೀಜ ಅದು ಇದು
ಪಾಟ್ಗಳನ್ನ ನೀವು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಈ ಥರ ನಿಮ್ಗೆ ಇಡೋಕ್ಕೆಲ್ಲ ಈಸಿಯಾಗಿರುತ್ತೆ. ಯಾವುದಾದ್ರೂ ಕಟ್ಟಿಂಗ್ಸು ಇಲ್ಲ ಯಾರಿಗೋ ಕೊಡಬೇಕಾಗಿತ್ತು, ಯಾವುದೋ ಗಿಡ, ಯಾವ್ದಾದ್ರು ಫ್ರೆಂಡ್ಸು ಇಲ್ಲ ಯಾರೋ ಬಂದರು ಮನೆಗೆ ಗಿಡ ಬೇಕು, ಆ ಗಿಡ ಬೇಕು ಅಂದರೆ ಈ ಥರ ನೀವೇನು ಮಾಡಿ ಆ ಥರ ವೇಸ್ಟ್ ಪಾಟ್ಗಳೆಲ್ಲ ಕೊಟ್ಬಿಡ್ಬೋದು ನೋಡಿ. ಈ ಥರ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಬಿಟ್ಬಿಡಿ ಸ್ನೇಹಿತರೆ, ಅಷ್ಟೇ ನೋಡಿ. ನೋಡ್ರಾ ಅಷ್ಟೇ ಸ್ನೇಹಿತರೆ, ಫಿನಿಶ್ ನೋಡಿ. ನೋಡಿ ಸ್ನೇಹಿತರೆ, ಮಣ್ಣು ಯಾವ ಥರ ಇದೆ, ಎಲ್ಲ ಮಿಕ್ಸ್ ಆಗಿದೆ ನಾನು ಯಾವಾಗಲೂ ಒಂದು ಮೂಟೆ ತಂದುಬಿಡ್ತೀವಿ ಸ್ನೇಹಿತರೆ, ತೊಗೊಂಬಂದ್ಬಿಟ್ಟು ನೋಡಿ ಸ್ನೇಹಿತರೆ, ಎಲ್ಲ ರೀಪಾಟ್ ಮಾಡಿ ಆಯಿತು ಸ್ನೇಹಿತರೆ. ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ, ಸಾರಿ ಸ್ನೇಹಿತರೆ ಸೌಂಡ್ ಬರ್ತಾ ಇದೆ. ಚೆನ್ನಾಗಿದೆ. ಇದು ನರ್ಸರಿಯಲ್ಲೂ ಸಿಗುತ್ತೆ ಸ್ನೇಹಿತರೆ, ಈ ಥರ ಪ್ಯಾಂಟ್ ನರ್ಸರಿಯಲ್ಲೂ ಸಿಗುತ್ತೆ. 150 ರೂಪಾಯಿ ಹೇಳ್ತಾರೆ, 150 ಇಲ್ಲಾಂದರೆ 100 ರೂಪಾಯಿ. ನೀವು ರೆಗ್ಯುಲರಾಗಿ ಹೋಗೋ ನರ್ಸರಿಯಲ್ಲಿ ತೊಗೊಂಡ್ರೆ ನಿಮಗೆ ಕಡಿಮೆ ಮಾಡ್ತಾರೆ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬಾಯ್ ಸ್ನೇಹಿತರೆ.